ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರೇ ಪಿಡಿಒರಿಗೆ ಹೇಳ್ತಾ ಇದೀವಿ. ಮೊದಲು ಒಂದು ಸಲ ವಿಡಿಯೋ ಮಾಡಿದ್ವಿ ಬಸ್ ಸ್ಟ್ಯಾಂಡ್, ಅದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಕೊಟ್ಟಿದ್ದೀವಿ, ಇವಾಗ ಇಲ್ಲಿ ಬಂದು ಕೊಡ್ತಾ ಇದೀವಿ. ಇವ್ರು ಹೋಗಿ MLA ಕೊಡ್ಬೇಕು ಅಷ್ಟೇ. ನಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಈಗ 2 ಸತ ವಿಡಿಯೋ ಮಾಡಿದೀವಿ, ಮೊದಲು ಮಾಡಿದ್ವಿ, ಇವು ಮಾಡ್ತಾ ಇದೀವಿ. ಯಾರು ನೋಡ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಅದಕ್ಕೆ ಇವಾಗ ಬಂದು ಲೆಟರ್ ಕೊಡ್ತಾ ಇದೀವಿ. ಮಾನ್ಯ ಶಾಸಕರು ದಯವಿಟ್ಟು ನಮ್ಮ ಊರಿಗೆ ಬಂದು ಓಟ್ ಟ್ಯಾಂಕ್ ಬರ್ತೀರಿ, ಹಂಗ ಬಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ರಿ. ಬಸ್ ಸ್ಟ್ಯಾಂಡ್ ಪೂರ ಬೀಳಕ ಅಕಸ್ಮಾತ್ ಯಾರಿಗೆ ಆಯ್ತು ಅಂದ್ರೆ ರೆಸ್ಪಾನ್ಸ್ ಯಾರು ತೊಂದ್ರೆ ಅದು ಇವ್ರು ಮಾಡಿಲ್ಲ ಅಂದ್ರೆ 2 ತಿಂಗಳು ಟೈಮ್ ಕೊಡ್ತೀವಿ, ನಾವೇ ಮಾಡ್ತೀವಿ. ಇಲ್ಲಿ ಪಂಚಾಯತ್ ಪಂಚಾಯತ್ ಸರ್ಕಾರದ ಏನದಲ್ಲ, ಸರ್ಕಾರಕ್ಕ ಎದುರು ಹಾಕೊಂಡು ಅಲ್ಲಿ ಎದುರು ಅವ್ರಿಗೆ ಕರ್ಕೊಂಡು ಹೋಗ್ತೇವೆ. ಯಾವ್ದು ಬಸ್ ಸ್ಟ್ಯಾಂಡ್ ಏನ್ ಮಾಡೋದ್ರ ಅವ್ರಿಗೆ ಎದುರು ಕರ್ಕೊಂಡು ಹೋಗ್ತೇವೆ. ಅವ್ರ ಸರ್ಕಾರ ಕಡೆಯಿಂದ ಆಯ್ತು, ಸರ್ಕಾರ ಮಾಡಿದ ನಾವು ಹೊಡೆದ್ರೆ ಪಟ್ಟಿ ಮಾಡಿ ಕಡೆ ನಾವೆಲ್ಲ ಬಸ್ ಸ್ಟ್ಯಾಂಡ್ ಕಟ್ಕೊಂಡು ನಾವೇ ಇರ್ತೇವೆ. ನೀವು ಸರ್ಕಾರದ ಕೈಲಿ ಕೆಲಸ ಆಗಲ್ಲ ಅಂತ ಹೇಳಿ ಲೆಟರ್ ಬರ್ಕೊಡ್ರಿ, ಆಗಲ್ಲ ಆಯ್ತಂದ್ರೆ ಸೀದಾ ಹೆಣ್ಮಕ್ಳು ನಮ್ಮ ಆ ಕಡೆ ಸೇರಿ ದುಕಾನ್, ಈ ಕಡೆ ಸೇರಿ ದುಕಾನ್ ನಿಂದ್ರಬೇಕಲ್ಲಿ ಹೆಣ್ಮಕ್ಳು ನಿಂದ್ರಬೇಕಲ್ಲಿ ಬಸ್ ಸ್ಟ್ಯಾಂಡ್ ಊರ್ದವ್ರೆ ಅರ್ಥ ಆಗ್ಬೇಕು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.